ನೀವು 4 ಸಿನಿಮಾಗಳನ್ನ ಮಾಡಿದ್ದೀರಾ, ಮತ್ತೆ ಸಿನಿಮಾ ನಟನ ಮಗ ಕೂಡ ಹೌದು ನೀವು. ಅವರು ರಂಗಭೂಮಿ ಕಲಾವಿದರಾದರೂ ಕೂಡ ಇಡೀ ಕರ್ನಾಟಕಕ್ಕೆ ತುಂಬಾ ಫೇಮಸ್ ಆಗಿದ್ದು ರಾಜು ತಾಳಿಕೋಟಿ ಸರ್ ಸಿನಿಮಾಗಳ ಮುಖಾಂತರ, ಮತ್ತೆ ಅವರ ಆಕ್ಟಿಂಗು. ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅದರಲ್ಲಿ ಉತ್ತರ ಕರ್ನಾಟಕ ಆ ಸ್ಲ್ಯಾಂಗ್ ಭಾಷೆ ಅನ್ನೋದು ಇದ್ದೇ ಇರ್ತಿತ್ತು. ನಾನು ಹೇಳಿದ್ರೆ ಸರಿ ಅನ್ಸಲ್ಲ, ನೀವು ಹೇಳಿದ್ರೆ ಕೇಳಿಸ್ಕೊಳ್ತಾರೆ. ಅದೇ ಅವ್ರಿಗೆ ಎಷ್ಟು ಸಲ ಬೇರೆ ಭಾಷೆ ಮಾತಾಡ್ರಿ ಅಂತ ಹೇಳಿದ್ರೆ ಹಂಗಾಗಿದ್ರೆ ಇನ್ನೂ ಅವ್ರು ಅಲ್ಲಪ್ಪ ನಂಗೆ ಇದೇ ಕಂಫರ್ಟೇಬಲ್. ಅಕಸ್ಮಾತ್ ಅವ್ರು ಸ್ಕ್ರಿಪ್ಟ್ ಬೇರೆ ಬರ್ದಿದ್ರು ಅವ್ರನ್ನ ಕನ್ವರ್ಟ್ ಮಾಡಿ ಅಲ್ಲಿಂದ ಅಲ್ಲೇ ಸ್ಪಾಟ್ ಅಲ್ಲೇ ಮಾತಾಡ್ತಾರೆ. ಮೇಲ್ಕೋಟೆ ಹುಡುಗಿ ಆ ಸಾಂಗ್ಗೋಸ್ಕರ ಮಾತ್ರ ಕರ್ಸಿರೋದು ಪ್ರೇಮ್ ಸರ್. ಆ ಮೂವಿಯಲ್ಲಿ ಇಲ್ವೇ ಇಲ್ಲ ಅವರು, ಓನ್ಲಿ ಆ ಸಾಂಗ್ಗೋಸ್ಕರ ವಾಯ್ಸ್ ಬೇಕು ನಂಗೆ, ಆಮೇಲೆ ನೀವು ಬೈಗಳ ಬೇಕು ನನಗೆ ಅಂತೇಳಿ ಹೇಳ್ಬಿಟ್ಟು ಕರ್ಸ್ಕೊಂಡು. ಯಾವ ಬೈಗಳದು? ಪಿತೃಪಿಲ್ಲಿ ಮಗನ, ಮತ್ತೆ ಇನ್ನೊಂದ್ 2-3 ಬೈದಿದ್ದಾರೆ ಅವ್ವನ ಅಂತ ಎಲ್ಲ ಬೈದಿದ್ದಾರೆ. ಅವ್ರು ಅದಕ್ಕೆ ಫೇಮಸ್ ಆ ಕಡೆ. ಇದಕ್ಕೆ ಬೀಪ್ ಹಾಕಿಸ್ತೀನಿ ನಾನು, ಬಿಕಾಸ್ ನಾನು ಉತ್ತರ ಕರ್ನಾಟಕ ಭಾಗದೊಳಗಿರೋದ್ರಿಂದ ಖುಷಿ ಆಗುತ್ತೆ ಇದೆಲ್ಲಾನು ಅಂದ್ರೆ ಕೇಳಿಸ್ಕೊಂಡಾಗ. ಸಾಂಗ್ ಅಲ್ಲೆಲ್ಲ ಇದನ್ನ ತಂದ್ಬಿಟ್ಟಿದಾರಲ್ಲ ಹಂಗೆ ಅಂತ. ಅದಕ್ಕೆ ಅವ್ರು ಅವಾಗ ಪರ್ಟಿಕ್ಯುಲರ್ ಆಗಿದ್ರು. ಆ ವಾಯ್ಸ್, ಆ ಟೋನ್ ಅವ್ರದ್ದೇನು ಬರ್ತಿತ್ತಲ್ಲ, ಆ ವಾಯ್ಸ್ಗೆ ಸಿಕ್ಕಾಪಟ್ಟಿ ಫೇ ಅದು. ಆಮೇಲೆ ಮುಂಚೆ ಎಲ್ಲ ಅವರು ಸ್ಟಾರ್ ಆಗೋ ಕಾರಣನೇ ವಾಯ್ಸು. ಅವಾಗೆಲ್ಲ ಆಡಿಯೋ ಕ್ಯಾಸೆಟ್ ಇತ್ತು, ಕಲಿಯೋದು ಕುಡ್ಕ ಆಡಿಯೋ ಅಷ್ಟೇ ಬಿಟ್ಟಿದ್ರು. ಆದ್ಮೇಲೆ ಡ್ರಾಮಾ ವಿಡಿಯೋ ಅದೆಲ್ಲ ವರ್ಷನ್ ಬಂದಿದ್ದು. ರಾಜು ತಾಳಿಕೋಟಿ ಅವರ ಡೆಡಿಕೇಶನ್ ರಂಗಭೂಮಿಗೆ ಹೇಗಿತ್ತು ಅಂತ? ಅವರಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕಾಸ್ಕತೇಶ್ವರ ಮಠದಲ್ಲಿ, ಅಲ್ಲಿ ನಮ್ಮ ಮಠದಲ್ಲಿ ಹೆಂಗಿದೆ ಅಂದ್ರೆ ಅದು ಸಂಗೀತ ಶಾಲೆ ಮಠ, ಬೇರೆ ಥರ ಮಠ, ಮಠಾಧೀಶನ ರೆಡಿ ಮಾಡುವಂಥ ಮಠ ಅಲ್ಲ ಅದು. ಸೊ ಸಂಗೀತ ಜ್ಞಾನ ಕೊಡುವಂಥ ಮಠ. ಹಿಂಗಾಗಿ ಅಲ್ಲೇ ಜಾಸ್ತಿ ಬೆಳೆದಿರೋದ್ರಿಂದ, ಅಲ್ಲೇ ಓದಿರೋದ್ರಿಂದ ಅವ್ರಿಗೆ ಆ ಧರ್ಮದ ಪ್ರಕಾರ ಆಗಿರ್ಬೋದು, ಇನ್ನೊಂದು ಈ ಕಾಸ್ಟಿಸಮ್ ಅವೆಲ್ಲ ಬರಲೇ ಇಲ್ಲ. ಯಾವಾಗಲೂ ಅವರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಆ ಥರ ಬೆಳೆದವರು. ಹಿಂಗಾಗಿ ಬೆಳೀತಾ ಒಂದು ಕಂಪ್ನಿಯಲ್ಲಿ ಸೇರಿಕೊಂಡ್ರು, ಚಿತ್ರಿಗಿ ಕಂಪ್ನಿ ಅಂಥೇಳಿ. ಅಲ್ಲಿ ಕಸ ಹೊಡ್ಕೊಂಡು ಕ್ಲೀನರ್ ಆಗಿ, ವರ್ಕರ್ ಆಗಿ, ಡೈಲಿ ಗೇಟ್ ಮನ್ ಟಿಕೆಟ್ ಹರಿಬೇಕಾದ್ರೆ ಡ್ರಾಮಾ ನೋಡಿ ನಾನು ಯಾವಾಗ ಹಿಂಗೆ ಮಾಡ್ತೀನಿ ಅಂತ ಅವ್ರಿಗೆ ಆ ಕಲ್ಪನೆ. ಆದ್ರೆ ಒಂದು ದಿವಸ ಒಬ್ಬ ಆರ್ಟಿಸ್ಟ್ ಓಡೋಗಿರೋದಕ್ಕೆ ಮಾಲಕ ಯಾರು ಮಾಡ್ಸೋಮ್ ಸರ್ ನಾ ಮಾಡ್ರಿ ಅಂತ, ನೀ ಏನು ಮಾಡ್ತಿಲಿ ನೋಡ್ರಿ ಸರ್ ಒಂದು ಅವಕಾಶ, ಆ ಥರ ಅವಕಾಶ ಸಿಕ್ಕಿದ್ದು. ಮಾಡಿದ್ರೆ ಹಿಂತಿರುಗಿ ನೋಡಲೇ ಇಲ್ಲ. ಡ್ರಾಮಾ ಸಿನಿಮಾನು ಅವ್ರ ಅವಕಾಶ ಸಿಗಬೇಕಂದ್ರೆ ಭಟ್ರು ಅವ್ರ ಫ್ಯಾನ್. ಅವರೆಲ್ಲ ಎಕ್ಸಾಮ್ ಬರೀಬೇಕಾದ್ರೆ ಅಥವಾ ಯಾವಾಗ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರು ಕ್ಯಾಸೆಟ್ ಕೇಳ್ತಿದ್ರು, ನಾ ಮಾಡಿಸ್ಬೇಕಲ್ಲ ಇವನ್ನ ಅಂದಾಗ ನಾವು ವಿಡಿಯೋ CD ಮಾಡಿದ್ವಿ ಕಲಿಯೋದು ಕುಡ್ಕ. ಆ ಟೈಮಲ್ಲಿ ಬಿಗ್ ಬಜೆಟ್ ಹಾಕಿ ಅವ್ರು ವಿಡಿಯೋ CD ಮಾಡಿದ್ರು. ನೋಡ್ಲಿ ಜನ ಇಷ್ಟು ದಿವ್ಸ ಕೇಳ್ಯಾರ, ಈಗ ನೋಡ್ಲಿ ಅಂತೇಳಿ ಮಾಡಿದಾಗ ಅದಕ್ಕೆ ಕ್ಯಾಮ್ರಾಮನ್ ಆ ಮುಂಗಾರು ಮಳೆ ಕ್ಯಾಮ್ರಾಮನ್ ಅವರು ಅಲ್ಲಿಂದ ಅವ್ರಿಗೆ ಕನೆಕ್ಟ್ ಆಗಿದ್ದು. ಅವಾಗ ಅವ್ರಿಗೆ ಭಟ್ರು ಕರೆಸಿ ಅವಾಗ ಅವಕಾಶ ಕೊಟ್ಟಾಗ ಅಲ್ಲಿಂದ ಸಿನಿಮಾ ಜರ್ನಿ. ಓಕೆ, ಸೊ ಸರು ಈ ಚಿತ್ರರಂಗಕ್ಕೆ ಎಂಟ್ರಿ ಆದಾಗ ನಿಮ್ಗೆಲ್ಲ ಹೆಂಗಿತ್ತು ಸಿಚುವೇಶನು, ಮತ್ತೆ ಆ ಖುಷಿ ಅಥವಾ ಆ ಸೆಲೆಬ್ರೇಷನ್ಸ್ ಹೇಗಿತ್ತು ಅಂತ? ಇಲ್ಲ, ಸಿಕ್ಕಾಪಟ್ಟಿ ಖುಷಿ ನಮ್ಗೆ. ಅವ್ರನ್ನ ಎಲ್ಲ ಮಾಡಿದ್ರು, ಅವ್ರು ಸಿನಿಮಾ ಒಂದೇ ಮಾಡಿರ್ಲಿಲ್ಲ. ಸೊ ಸಿನಿಮಾ ಮಾಡ್ಲಿ ಅನ್ನೋ ಖುಷಿ ಇತ್ತು. ಸೊ ಸಡನ್ ಆಗಿ ಸಿಕ್ತು. ಸಿಕ್ಕಾಗ ಒಳ್ಳೆ ಅವಕಾಶನ ಅವ್ರು ಉಪಯೋಗಿಸ್ಕೊಂಡ್ರು. ಸೆಕೆಂಡ್ ಇನ್ನಿಂಗ್ಸ್ ಅವ್ರದ್ದು ಒಂಥರ ಡ್ರಾಮಾ ಇಂಡಸ್ಟ್ರಿ ಬಿಟ್ಟ ಮೇಲೆ. ಓಕೆ, ಸೊ ಮಗ ತಾಯಿ ಜೊತೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ಹೇಳ್ತಾರೆ, ಮಗಳು ತಂದೆ ಜೊತೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ಅಂತಾರೆ. ಬಟ್ ನಿಮ್ದು ರಾಜು ಸರ್ದು ಹೇಗಿತ್ತು? ಅಲ್ಲಿ ನಮ್ದು ಇದು ಉಲ್ಟಾ ಇತ್ತು. ನಮ್ದು ಫ್ರೆಂಡ್ ತರ ಇದ್ವಿ ನಾವು. ಆ ಡ್ರಾಮಾ ಬ್ಯಾಡಪ್ಪಜಿ ಇದನ್ನ ಮಾಡೋಮಂತಲೇ, ಅದು ಬ್ಯಾಡ್ಲಿ ನನ್ನ ಮಾತು ಕೇಳಿ ಇದನ್ನ ಮಾಡೋದಿಲ್ಲ, ಈ ಥರ ಡಿಸ್ಕಷನ್ ಎಲ್ಲ ನಡೀತಿತ್ತು. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ನನ್ನ ಜೊತೆಗೆ ಜಾಸ್ತಿ ಶೇರ್ ಮಾಡ್ತಿದ್ರು ಅವರು. ಸಣ್ಣ ಮಗಳ ಮೇಲೆ ಜಾಸ್ತಿ ಪ್ರೀತಿ. ಬಟ್ ಈ ಉದ್ಯೋಗದಲ್ಲಿ ನಾವು ಟಚ್ ಇರೋದ್ರಿಂದ ಜಾಸ್ತಿ ಕಮ್ಯುನಿಕೇಷನು, ಏನೇ ಇದ್ರು ಚರ್ಚೆ, ಡಿಸ್ಕಷನ್ನು. ಯಾರನ್ನಾರು ಆರ್ಟಿಸ್ಟ್ ಹಾಕೋಬೇಕಂದ್ರೆ ಒಂದು ಮಾತು ಕೇಳ್ತಿದ್ದೆ, ಇಂಥವ್ರನ್ನ ಬುಕ್ ಮಾಡ್ಕೊಳಕತ್ತೀನಿ ರೀ ಕೇಳ್ತಿದ್ದೆ, ಅಡ್ವೈಸ್ ಮಾಡ್ತಿದ್ರು. ಆ್ಯಕ್ಟಿಂಗ್ ವಿಚಾರವಾಗಿ ನಮ್ಗೆ ಯಾವಾಗ ಅಡ್ವೈಸ್ ಕೊಡಲಿಲ್ಲ ಅವರು. ಆಮೇಲೆ ನನಗೆ ಎಲ್ಲೂ ಅಪ್ರೋಚು ಮಾಡಲಿಲ್ಲ. ನಾನು ರಾಜು ತಾಳಿಕೋಟಿ ಮಗ ಅಂತ ಎಲ್ಲಿ ಹೇಳಪ್ಪ ಅಪ್ರೋಚ್. ಹೌದಾ? ನಿನ್ನ ಟ್ಯಾಲೆಂಟ್ ನೋಡಲಿ, ನಿನ್ಗೆ ಯಾರು ಚಾಯ್ಸ್ ಹಂಗೆ ಅವ್ರು ಅಪ್ರೋಚ್ ಮಾಡಿದ್ರೆ ಒಂದು 50 ಸಿನಿಮಾ ಆಗ್ಬಿಡ್ತಿದ್ದೆ ಒಂದು ಅವಾಗಲೇ. ನನ್ನ ಪ್ರಶ್ನೆ ಅದೇ ಇತ್ತು ಆ್ಯಕ್ಚುಲಿ ನಿಮಗೆ. ನಾನು ಡ್ರಾಮಾ ಇಂಡಸ್ಟ್ರಿಯಲ್ಲಿ ಇದ್ದೆ 18 ವರ್ಷ ಆಯಿತು ಹೆಚ್ಚು ಕಡಿಮೆ.